ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ರೋಸ್ಟ್ ಮಾಡಕತ್ತಿದ್ದು ಈ ಮಹಾತ್ಮರ್ನ. ಅಣ್ಣನ ಚಾನಲ್ ನೇಮು ಬರ್ನ್ ಬೀಸ್ಟ್ ಬೈಕರ್. ಬಟ್ ಈ ವಿಡಿಯೋ ಮಾಡಿದ್ಮೇಲೆ ಅಣ್ಣ ಬರ್ನ್ ತಗದ ಬರ್ನಲ್ಲಿ ಇಟ್ಕೋ ಪರಿಸ್ಥಿತಿ ಬಂದೈತಿ. ಸೊ ಬರ್ರಿ ಮತ್ ವಿಡಿಯೋ ಶುರು ಮಾಡೋಣಂತ. ನಿಮ್ಗೊಂದ್ ಕಡೆ ಪ್ರದೀಪ್ ಈಶ್ವರನ್ ಸ್ಪೀಚ್ ಅನ್ನ ಕ್ಲಾರಿಟಿ ಸಿಗ್ಬೋದು, ಆದ್ರೆ ಅಣ್ಣನ್ ಚಾನಲ್ ನ ಕಾಂಟೆಂಟ್ ಅನ್ನೋದು ಸತ್ರು ಸಿಗಂಗಿಲ್ಲ. ಐ ಲವ್ ಹಿಮ್ ಬಿಕಾಸ್ ಐ ಹೇಟ್ ಹಿಮ್. ಅರ್ಥ ಆಗ್ಲಿಲ್ಲ ಅಲ್ಲ, ನಂಗೂ ಇವ್ನ ಚಾನಲ್ ನೋಡಿದ್ಮೇಲೆ ಹಂಗ ಅನ್ಸಿದ್ದು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಣ್ಣನ್ ಪಂಚಿ ಉದುರ್ತಿತ್ತಂತ, ಹಂಗ ನಿನ್ ಬ್ರೇನ್ ಎಲ್ಲರೂ ಉದುರೇತೇನ್ ನೋಡ್ಬೈ. ಯಾರಿಗೂ ನೆಮ್ಮದಿ ಅನ್ನೋದಿಲ್ಲ. ಇದು ಇವಾಗ ಶಾಂತ ಆಗಿದ್ದ ದೀಪಕ್ ತುಪ್ಪ ಸುರ್ದಾವ ಇವ್, ಮತ್ ಯಾರು ನೆಮ್ಮದಿಯಿಂದ ಇಲ್ಲ ಅಂತ ಹೇಳತಾನ. ಇಂಥವ್ರ ಸಂಬಂಧ ಗೈಸ್ ಎಜುಕೇಶನ್ 10ನೇ ಮಟ್ಟ ಇಂಪಾರ್ಟೆಂಟ್ ಮಾಡಿದ್ದು. ಅಣ್ಣಾಗ ಟಾಕ್ಸಿಸಿಟಿ ಮಾಡೋರ್ ಮೇಲೆ ಆನ್ಸರ್ ಬೇಕಂತ. ಅಣ್ಣ ನಿನ್ನ ವಿಡಿಯೋ ನೀನ ಇನ್ನೊಮ್ಮೆ ನೋಡ್, ಆನ್ಸರ್ ಸಿಗ್ತೈತಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಅಣ್ಣನ ವಿಡಿಯೋ ಬಂದ್ಮೇಲೆ ಯೂಟ್ಯೂಬ್ ನಾಗ ಸುನಾಮಿನ ಬಂತ, ಎಲ್ಲಾರ್ಗೂ ಗೊತ್ತಾತ್ ಒನ್ ಮೋರ್ ಬಕೆಟ್ ಇಸ್ ಎಕ್ಸಿಸ್ಟಿಂಗ್ ಅಂತ. ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಅಣ್ಣನ ವಿಡಿಯೋ ನೋಡಿ ಟೀಕೆ ಕಮೆಂಟ್ ಹಾಕಿದ್ದ, ಸಾರಿ ನೆಕ್ಸ್ಟ್ ವಿಡಿಯೋ ಸ್ಕ್ರಿಪ್ಟ್ ಹಾಕಿದ್ದ. ನನಗೆ ಇವಾಗಲೂ ಹೇಳ್ತಿದ್ದೀನಿ, ಇದು ಎಲ್ಲಿವರೆಗೂ ಸ್ಟಾಪ್ ಆಗಲ್ಲ, ಅಲ್ಲಿವರೆಗೂ ನಾನಂತೂ ಸ್ಟಾಪ್ ಆಗಲ್ಲ. ನಮ್ ಬರ್ನಲ್ ಅನ್ನ ಇದನ್ನೆಲ್ಲ ಬಿಡೋದೇ ಇಲ್ಲ ಅಂತ. ಅಣ್ಣ ಹೋಗಿ ಊಟ ಮಾಡಿ ಮಲ್ಲಕ್ಕೋ, ಇಲ್ಲ ನಾಳೆ ಸ್ಕೂಲಿಗೆ ಲೇಟ್ ಆಗ್ತೈತಿ. ಅಷ್ಟೇ ಏನಂತೀರಾ? ಯಾವ್ದು ಕಾಂಟ್ರವರ್ಸಿ ಇರಬಾರ್ದಂತ ತಾನ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡ್ಯಾನ. ಬೈ ಪೆಟ್ರೋಲ್ ನಶಾ ಮಾಡ್ತೀಯನ್? ನೋ ಕಾಮೆಂಟ್ಸ್. ಅಷ್ಟೇ. ಹೆಲ್ತಿ ಕಮ್ಯುನಿಟಿ ಇರಬೇಕು. ಅದು ಹೆಲ್ದಿ ಕಮ್ಯುನಿಟಿ ಇರ್ಬೇಕಂದ್ರೆ ನಿಮ್ಮಂತರ ಕೊರೋನಾನಾಗ ಹೋಗ್ಬೇಕಾಗಿತ್ತು. ಬೈ ಮಿಸ್ ಉಳ್ಕೊಂಡಿರಷ್ಟ. ಕರೋನಾ ಬಂದ್ ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಇಂಥವ್ರ ಸಂಬಂಧ ಗೈಸ್ ಇಲ್ಲೇನ್ ಭೂಮಿ ಬಿಟ್ಟು ಹೋಗಿದ್ದ. ಒಂದ್ ಕಡೆ ಫೇಕ್ ಎಕ್ಸಾಸ್ಟರ್ನು ಮಂದಿ ತಗೋಬಹುದು, ಆದ್ರೆ ನಮ್ಮ ಅಣ್ಣನ ಮಾತ ಅವ್ರ ಮನಿ ಮುಂದೆ ನಾಯಿನೂ ಸೀರಿಯಸ್ ತಗೊಂಗಿಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನಂಗೆ ಯಾರಾದ್ರೂ ವೈ ಡು ನಾಟ್ ವೇಸ್ಟ್ ಸ್ಪಮ್ ಅಂತ ಕೇಳಿದ್ರ ನಾ ಅವ್ರಿಗೆ ಅಣ್ಣನ ಚಾನಲ್ ತೋರಿಸ್ತೇನೆ. ಆಯ್ತು, ಆಮೇಲೆ ಇವನು ವಿಡಿಯೋ ನೋಡಿ ನಂಗೆ ಅನ್ಸಿದ್ದು ಚೆನ್ನಾಗಿ ಗೈಬೇಕು ಅಷ್ಟೇ. ನಮ್ಮ ಅಣ್ಣ ಸಿಗ್ಮಾ ಮೇಲ್. ಅಣ್ಣ ಸ್ಯಾವೇಜ್ ರಿಪ್ಲೈ ಹಿಂಗ್ ಕೊಡ್ತಾನಂದ್ರ ಅದನ್ ಕೇಳಿ ಹೊಟ್ಟೆಗಿರೋ ಕೂಸ್ನು ನಾಚ್ಕೋಬೇಕು. ಇವಾಗಲೇ ಓಪನ್ ಆಗಿ ಹೇಳ್ತೀನಿ, ನೀವು ಮೋಟಲ್ಗಾರೆ ಅಲ್ಲಾಗರು. ನಾ ಜೀವನದಾಗ ಇಷ್ಟು ಟೈಮ್ ವೇಸ್ಟ್ ಮಾಡೇನಿ, ಆದ್ರೆ ನಂಗೆ ಯಾವತ್ತೂ ಏನೋ ಅನ್ಸಿಲ್ಲ. ಕರೆ ನಿನ್ನೆ ನೈಟ್ ಒಂದು 9 ನಿಮಿಷ ವಿಡಿಯೋ ನೋಡಿದ್ಮೇಲೆ ನಂಗೆ ರಿಗ್ರೆಟ್ ಆಗಕತ್ತ. ಕಮೆಂಟ್ ಮಾಡಿ. ಆಮೇಲೆ ಇತ್ತೀಚೆಗೆ ಇನ್ನೂ ನೆನ್ನೆ ಕಮೆಂಟ್ಸ್ಗಳೆಲ್ಲ ನೋಡಿದೆ, ಇದು ವ್ಯೂಸಿಗೋಸ್ಕರ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ. ಬೈ ಬಂದಿದ್ರ ಹೋಗಿ ಬಾ, ಹಿಂಗ್ ತಿನ್ಕ್ಯಾಡಕ್ ಹೋಗ್ಬೇಡ. ಅಣ್ಣನ್ ವಿಡಿಯೋ ಬಂದ್ಮೇಲೆ ಟೀಕೆ ಅಣ್ಣನ್ ವಿಡಿಯೋಗ ಕಮೆಂಟ್ ಹಾಕಿದ್ದ, ಅದನ್ನ ಡಿಲೀಟ್ ಮಾಡಿ ರಿಪ್ಲೈನ ಮಾಡಿಲ್ಲ ಅಂದ. ಬೈ ಸೀದಾ ಹೇಳ ಓದಾಕ್ ಬರಂಗಿಲ್ಲ. ಬರೀ ಇಂತದೆಯ ಅಣ್ಣ ವೀಲಿ ಹೆಂಗ್ ಹೊಡಿಯೋದು ಅಂತ ಹೇಳಿ ಟ್ಯೂಷನ್ ತಗೋತಾನ. ಅಣ್ಣ ಫಸ್ಟ್ ಡಬಲ್ ಸ್ಟ್ಯಾಂಡ್ ಹೆಂಗ್ ಹಾಕೋದಂತ ಕಲಿ. ಒಂದ್ ಕಡೆ MAT ಸೈಲೆನ್ಸರ್ ಆವಾಜ್ ಕೇಳ್ಬೋದು, ಆದ್ರ ಅಣ್ಣನ್ ವಿಡಿಯೋ ಮ್ಯೂಟ್ ಮಾಡ್ಲಾರ್ದು ನೋಡಕ್ ಆಗಂಗಿಲ್ಲ. ಗುರು ಜಸ್ಟ್ 4 ಲೈನ್ ಕ್ರಿಟಿಸೈಸ್ ಮಾಡಿದಕ್ಕೆ ಇಷ್ಟೊಂದು ಟ್ರಿಗರ್ ಆಗಿ ಇಷ್ಟೊಂದ್ ಜನ ಚೂ ಬಿಟ್ಕೊಂಡು ಇಷ್ಟೊಂದು ಟಾಕ್ಸಿಟಿ ಸ್ಪ್ರೆಡ್ ಮಾಡ್ತಾ ಇದೀರಲ್ಲ. ಇಷ್ಟೊಂದ್ ಜನ ಚೂ ಬಿಟ್ಕೊಂಡು ಇಷ್ಟೊಂದು ಟಾಕ್ಸಿಟಿ ಸ್ಪ್ರೆಡ್ ಮಾಡ್ತಾ ಇದೀರಲ್ಲ. ಹೌದಣ್ಣ, ಇವ್ರೆಲ್ಲಾ ಗ್ರೂಪಿಸಮ್ ಮಾಡ್ತಾರ, ಆದ್ರ ನೀನ್ ನಿಮ್ ಬ್ರಾಡ್ಕಾಸ್ಟ್ ನ ಮಾಡತ್ತಿದ್ದೇನು? Wait a minute, get it how you live it. 10 toes in when we standing on business. I'm a big stepper, underground method. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಪಕ್ವತ್ನ ನೋಡಿದ್ರೆ. The one who get the weather, swerving while I'm bumping Project Petter. Yeah, the one who get the weather, swerving while I'm bumping Project Petter. Yeah. ಅಣ್ಣ ಕರೆ ಹೇಳ, ಯಾವ ಬ್ರ್ಯಾಂಡ್ ಹೊಡಿತೀನಿ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದಾದ್ಮೇಲೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ನಿಮಗೆ 5 ಕ್ವಶನ್ಗೆ ಆನ್ಸರ್ಸ್ ಬರಲಿ. ಅಣ್ಣ ಕಮೆಂಟ್ ಸೆಕ್ಷನ್ ಅಲ್ಲ, ನಿಂಗ್ ಬರ್ನಲ್ ಹಚ್ಚೋ ಸೆಕ್ಷನ್. ನಾನಿರೋ ಕಮ್ಯುನಿಟಿ ಕ್ಲೀನ್ ಆಗಿರಬೇಕು ಅನ್ನೋ ಒಂದು. ಅಣ್ಣ ನೀ ಕಮ್ಯುನಿಟಿ ಹೆಂಗ್ ಕ್ಲೀನ್ ಇರ್ಬೇಕು ಅನ್ಕೊಂಡಿಯೋ ಹಂಗ ನೀನ್ ಫೋನ್ ಪೇ ಹಿಸ್ಟ್ರಿನೂ ಕ್ಲಿಯರ್ ಇಟ್ಕೋ, ಇಲ್ಲ ಆಮೇಲೆ ₹500 received on phone pay. ನಿನ್ನೆ ಸಂತು ವಿಡಿಯೋ ಮಾಡಿದ್ಮೇಲೆ ಯಾವ ಮೆಡಿಕಲ್ನಾಗ ಬರ್ನಲ್ಲ ಸಿಗೋಲ್ವ ಅಂತ. ಆಯ್ತು, ಆಮೇಲೆ ಯಾಕಂದ್ರೆ ಎಲ್ಲಾ ಬರ್ನಲ್ಲ ನಮ್ ಬ್ಲಾಗರ್ ನನ್ನ ಮನ್ಯಾಗ ಅದಾವ. ಟೀಕೆ ಮೋಟೋ ವ್ಲಾಗರ್ ಹೌದು ಅಲ್ಲೋ ಗೊತ್ತಿಲ್ಲ, ಆದ್ರೆ ನೀ ಅಂತೂ ಮೋಟೋ ವ್ಲಾಗರ್ ಅಲ್ಲ. ನಿನ್ಕಿನ್ ಚಲೋ ಆ ಪಂಚರ್ ಅಂಗಡಿ ಮೋಟೋ ವ್ಲಾಗ್ ಮಸ್ತ್ ಮಾಡ್ತಾನ. ಟಾಪ್ 10 ಚಪ್ರಿ ಮೋಟೋ ವ್ಲಾಗರ್ಸ್ ಅಂತ ಸರ್ಚ್ ಮಾಡಿದ್ರ ಅದ್ರಾಗ ಬರೀ ಅಣ್ಣಂದ ಹೆಸರು ಅಷ್ಟ ಬರ್ತೈತಿ, ಯಾಕಂದ್ರೆ ಅಣ್ಣಾಗ ಯಾರು ಕಾಂಪಿಟೇಷನ್ ಇಲ್ಲ. ಉಸಿರು ಒಳ್ಳಿ ಬಣ್ಣ ಎಷ್ಟು ಚೇಂಜ್ ಮಾಡಂಗಿಲ್ಲೋ ಅದಕ್ಕೆ ಜಾಸ್ತಿ ನಮ್ಮ ಅಣ್ಣ ಒಂದು ಚಾನಲ್ನ ನೀಸ್ ಚೇಂಜ್ ಮಾಡ್ಯಾನ. ನಂಗೆ ಇವ್ನ ಕಂಟೆಂಟ್ ನೋಡಿದ್ಮೇಲೆ ಕ್ರೇಜಿ ವೆಂಕಿ ಮೇಲೆ ರೆಸ್ಪೆಕ್ಟ್ ಹೆಚ್ಚತ್ತು. TK is not a motor vlogger, but he's your dad. Big stepper, underground methods, top notch hoes get the most, not the lesser.